ನಾವೇನ್ ಮಾಡಿದ್ವಿ ಮ್ಯಾಥ್ಸ್ ಪೇಪರ್ ಅಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಬಂದಿರತಕ್ಕಂತ ಒಂದು ಕ್ವಶನ್ ನಾವು ಏನ್ ಮಾಡಿದ್ವಿ ನೋಡಿದ್ವಿ. ಈಗ ಅದೇ ರೀತಿ ಆ ಒಂದು ಪ್ರಶ್ನೆ ಪತ್ರಿಕೆ 4ನೇ ಪ್ರಶ್ನೆ ಪತ್ರಿಕೆಯಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ ಬಂದಿರತಕ್ಕಂತಹ ಇನ್ನೂ ಒಂದು ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ಓಕೆನಾ. ಇಷ್ಟು ದಿನ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಸೊ ಅದಕ್ಕೆ ನಾವು ಹೆಲ್ತ್ ಪ್ರಾಬ್ಲಮ್ ಇಶ್ಯೂಗೋಸ್ಕರ ಕ್ಲಾಸಸ್ ಅನ್ನ ಮಾಡಿದ್ದಿಲ್ಲ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳ ಅನುಪಾತ ಅಂದ್ರೆ A:D = 3:2 ಆಗುತ್ತಾ. ಇರುವ ಸಮಾಂತರ ಶ್ರೇಣಿಯ ಮೊದಲ 26 ಪದಗಳು. ಈಗ ಫಸ್ಟ್ ಎ ಮತ್ತು ಡಿ ನ ಏನಂತ ಮಾಡ್ಕೊಳ್ಳೋಣ ನಾವು, A/D = 3/2 ಅಂತ ಹೇಳ್ಕೊಳ್ಳೋಣ. ಇದರಲ್ಲಿ ಎ ಮಾತ್ರ ಬೇಕಾಗುತ್ತೆ. ಸೊ A ಈ ಡಿ ನ ಏನ್ ಮಾಡೋಣ, ಆ ಕಡೆ ಕಳಿಸಿದ್ರೆ 3D/2 ಆಗುತ್ತಾ. ಹೌದಾ, 3D/2. ಈಗ ಏನಾದ್ ನಮ್ಗೆ ಎ ಬೆಲೆ ಸಿಕ್ತು. ಬಟ್ ಅವ್ರು ಏನ್ ಹೇಳಿದಾರೆ ಕ್ವಶನ್ ನಲ್ಲಿ, ಮೊದಲ 26 ಪದಗಳ ಹೊರಗಿನ ಅಂತ ಹೇಳಿದಾರೆ. ಮೊದಲ 26 ಪದಗಿನ ಒಳಗಿನ ಅಂದ್ರೆ n ಏನಾಗುತ್ತಾ 26 ಆಗಿರುತ್ತ. ಪದಗಳ ಹೊರಗಿನ ಏನಂತ ಕೇಳಿದ ನೋಡ್ರಿ, ಮೊತ್ತ ಅಂತ ಕೇಳಿದಾನ. ಮೊತ್ತ ಇಸ್ ನಥಿಂಗ್ ಬಟ್ SN ಎಷ್ಟು ಕೊಟ್ಟಿನ, 1456 ಕೊಟ್ಟಿದ್ದಾನೆ. ಈ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಮತ್ತ ಸಮಾಂತರ ಶ್ರೇಣಿಯ ಎಷ್ಟನೇ ಪದವು, ಎಷ್ಟನೇ ಅಂತ ಬಂದ್ರೆ ಏನಾಗುತ್ತಾ n ಅಂತ ಕಂಡುಹಿಡಿಬೇಕು. ಹೌದಾ, ಎಷ್ಟನೇ ಪದವು ಏನಾಗಿರುತ್ತಂತೆ 62 ಆಗಿರುತ್ತೆ ಅಂತ ಕಂಡುಹಿಡಿಬೇಕಂತ ಹೇಳೋಣ. ಈಗ ಫಸ್ಟ್ ನಾವೇನ್ ಮಾಡೋಣ, ಯಾವುದೇ ಒಂದು ಸಮಾಂತರ ಶ್ರೇಣಿಯಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ಲೆಕ್ಕ ನೋಡ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಏನ್ ಮಾಡ್ಬೇಕು, ಎ ಮತ್ತ ಡಿ ನ ಏನ್ ಮಾಡ್ಬೇಕು, ಕಂಡುಹಿಡ್ಕೋಬೇಕು. ಸರ ಮತ್ತೆ ಇಲ್ಲಿ ಎ ಮತ್ತು ಡಿ ಕೊಟ್ಟಾರಲ್ರಿ, ಮತ್ತೆ ಯಾಕೆ ಎ ಮತ್ತು ಡಿ ಕಂಡುಹಿಡಿಬೇಕು ನಾವು ಅಂತ ಹೇಳಿದ್ರೆ, ಇವು ಆಕ್ಚುಲ್ ಎ ಮತ್ತು ಡಿ ಅಲ್ಲ. ಆ ಕಾರಣಕ್ಕೋಸ್ಕರ ಎ ಮತ್ತು ಡಿ ಕಂಡುಹಿಡಿಯೋ ಕಾರಣಕ್ಕೋಸ್ಕರ ನಾವು SN ಸೂತ್ರನ ಹಾಕೋಣ. SN = ನೋಡ್ರಿ, SN = n/2 2a + n - 1 × d ಅಂತ. SN ಅಂದ್ರೆ ಎಷ್ಟು ಕೊಟ್ಟನ, 1456 ಏನ್ ಮಾಡ್ಬೇಕು, n ಅಂದ್ರೆ ಏನೈತಿ, n ಅಂದ್ರೆ ಎಷ್ಟು ಕೊಟ್ಟನ 26, 26/2 2 × a ಅಂದ್ರೆ ಎಷ್ಟೈತಿ, a ಅಂದ್ರ 3D/2 ಹಾಕಬೇಕು. ಮತ್ತೆ ನೀವು a ಅಂದ್ರ a ಇಷ್ಟು ಅಂತ 3 ಐತಲ್ಲ, ಇದನ್ನ ಹಾಕಬಾರ್ದು. a ಅಂತ ಹೇಳಿದ್ರೆ ಏನ 3D/2 ಅಂತ ಐತಲ್ಲ, ಅದನ್ನ ಹಾಕಬೇಕು. ಓಕೆನಾ. ಪ್ಲಸ್ n - n ಅಂದ್ರ 26 - 1. ಡಿ ಅಂದ್ರೆ ಏನೈತಿ ಗೊತ್ತಿಲ್ಲ, ಏನ್ ಮಾಡ್ಬೇಕು, ಡಿ ನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಓಕೆನಾ. ಇಲ್ಲಿ ನೋಡ್ರಿ, 2 1 2 3 ಎಷ್ಟಾಯ್ತು, 13 ಆಯ್ತಾ. 1456 13 ಇಂಟು 2 1 ಕ್ಯಾನ್ಸಲ್. ನೋಡಿ ಇಲ್ಲಿ 2 1 ಕ್ಯಾನ್ಸಲ್, 2 1 2 13 ಕ್ಯಾನ್ಸಲ್ ಆಯ್ತು. ಓಕೆನಾ. ಇಲ್ಲೇನು ಉಳಿತು ಈಗ ನಿಮ್ಗೆ, 3D ಪ್ಲಸ್ 25 - 1 ಅಂದ್ರೆ ಏನ, 26 - 1 ಅಂದ್ರೆ 25D. 3D + 25D ಅಂತ ಹೇಳಿದ್ರೆ ಏನಾಗತ್ತ 28D. ಇಲ್ಲಿ ನೋಡ್ರಲ್ಲಿ 1 4 5 6 ಈ ಮಲ್ಟಿಪ್ಲೈ ಐತಿ, ಇದೇನಾಗತ್ತ ಈ ಕಡೆಗೆ ಬಂದ್ರೆ ಏನಾಗತ್ತ ಡಿವೈಡೆಡ್ ಬೈ ಆಗತ್ತ. ಈಗ ಇದೇನಾಗತ್ತ 3D + 25D ಅಂದ್ರೆ 28D ಅಂತ ಅರ್ಥ. ಓಕೆನಾ. ನಮ್ಗೆ ಏನ್ ಬೇಕು, ಓನ್ಲಿ ಡಿ ಅಷ್ಟೇ ಬೇಕು. 1 4 5 6 ಡಿವೈಡೆಡ್ ಬೈ 13 ಆಗುತ್ತಾ. 13 1 13. ಓಕೆ ಇಲ್ಲಿ ನೋಡ್ರಿ, ಇದೊಂದು ಸ್ವಲ್ಪ ಚೇಂಜಸ್ ಮಾಡೋಣ. ಇದು ನೋಡ್ರಿ, ನೋಡ್ರಿ ಇಲ್ಲೇನೈತಿ 1 4 5 6 ಡಿವೈಡೆಡ್ ಬೈ 13 ಇಂಟು 28 = D ನ. ಇದನ್ನಷ್ಟು ಏನ್ ಮಾಡಿದಾಗ ಕಡ್ತಾ ಹೊಡೆದಾಗ ನಮ್ಗೆ ಏನ್ ಬರ್ತೈತಿ ನೋಡ್ರಿ, 2 1 2 4 2 7 14 2 7 4 2 8 16 ಅದ 14 1 52 13 1 13 4 52. D = ಏನಾಯ್ತು 4 ಬಂತು. ಓಕೆನಾ. ಈಗ ನಮ್ಗೆ ಏನ್ ಗೊತ್ತಾಯ್ತು, A = 3D/2 ಅಂತ ಗೊತ್ತೈತಿ. A = 3. D ಅಂದ್ರೆ ಏನ್ ಸಿಕ್ಕೈತೆ ನಮ್ಗ, 4 ಸಿಕ್ಕೈತೆ, ಇಂಟು 4/2. A = 4 3 12/2 2 1 2 6 12. A = ಏನಾಯ್ತು 6. ಓಕೆನಾ. ಇಲ್ಲಿವರೆಗೂ ಏನಾಯ್ತು ಕಂಪ್ಲೀಟ್ ಆಯ್ತು. ಓಕೆನಾ. ಈಗ ನಮ್ಗೆ ಏನ್ ಸಿಕ್ಕೈತಿ, ಡಿನು ಸಿಕ್ಕೈತಿ, ಏನು ಸಿಕ್ಕೈತಿ. ಅದೇ ರೀತಿಯಾಗಿ ಮುಂದೆ ಏನ್ ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿದಾನ, ಅವನು ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾನ. ಸಮಾಂತರ ಶ್ರೇಣಿ ಅಂದ್ರೆ ಮೊದಲನೇ ಪದ ಏನಾಗುತ್ತೆ 6 ಆಗಿರುತ್ತ. ಡಿ ಏನಾಗ್ಯದ, ಸಾಮಾನ್ಯ ವ್ಯತ್ಯಾಸ ಡಿ ಏನಾಗ್ಯದ 4. ಅಂದ್ರೆ ಒಂದಕ್ಕೊಂದಕ್ಕೇನ 4 ಡಿಫ್ರೆನ್ಸ್ ಇರುತ್ತ.
6 ಓಕೆ 1 ಮಿನಿಟ್ 6 10 10 ಪ್ಲಸ್ 4 ಮಾಡಿದ್ರೆ 14 ಪ್ಲಸ್ 4 ಮಾಡಿದ್ರೆ 18 ಈ ರೀತಿಯಾಗಿ ಏನಾಗುತ್ತೆ ಇದು ಒಂದು ಸಮಾಂತರ ಶ್ರೇಣಿ. ಇಟ್ ಈಸ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಓಕೆನಾ. ಈಗ ಏನ್ ಹೇಳಿದ ನಾವು ಮತ್ತೆ ಹೇಳಿ ಏನ್ ಫೈಂಡ್ ಔಟ್ ಮಾಡ್ಬೇಕು ನಾವು n ಇಸ್ ಈಕ್ವಲ್ ಟು ಎಷ್ಟನೇ ಪದ 26 ಆಗಿರ್ತದ ಅಂದ್ರೆ n ಇಸ್ ಈಕ್ವಲ್ ಟು ಎಷ್ಟು ಅಂತ. ಈಗ ನೋಡ್ರಿ a ಇಸ್ ಈಕ್ವಲ್ ಟು 6 ಸಿಕ್ಕೈತಿ, d ಇಸ್ ಈಕ್ವಲ್ ಟು 4 ಸಿಕ್ಕೈತಿ, an ಅಂದ್ರೆ ಏನು 62 ಎಷ್ಟನೇ ಪದ ಅಂದ್ರೆ n ಇಸ್ ಈಕ್ವಲ್ ಟು ಹೌ ಮಚ್ ಅಂತ ಕೇಳಿದಾನೆ. ಅದಕ್ಕೆ ಇದಕ್ಕೆ ಯಾವ ಸೂತ್ರ ಹಾಕ್ಬೇಕು an ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ. an ಅಂದ್ರೆ ಏನು 62, a ಅಂದ್ರೆ 6 ಪ್ಲಸ್ n ಅಂದ್ರೆ ಗೊತ್ತಿಲ್ಲ n ಮೈನಸ್ 1, ಡಿ ಅಂದ್ರೆ ಎಷ್ಟು 4. 62 is equal to 6 plus 4 into n 4n minus 4 into 1 4. ಹೌದಾ. 62 is equal to ಇಲ್ಲಿ 6 ಒಳಗ 4 ಹೋದ್ರೆ ಏನು ಉಳಿತೈತಿ 2 ಉಳಿತೈತಿ. ಹೌದಾ. 4n ಪ್ಲಸ್ 2 ಪ್ಲಸ್ 2 ಈ ಕಡೆ ಬಂದ್ರೆ ಏನಾಗುತ್ತಾ ಮೈನಸ್ ಆಗುತ್ತಾ. ಹೌದಾ. ಪ್ಲಸ್ 2 ಈ ಕಡೆ ಬಂದ್ರೆ ಏನಾಗುತ್ತಾ ಮೈನಸ್ ಆಗುತ್ತಾ. 62 minus 2 is equal to 4n. 60 is equal to 4n. ಈಗ ನಮ್ಗೆ ಏನ್ ಬೇಕು ಓನ್ಲಿ n ಬೇಕಲ್ಲ, n ಇಲ್ಲೇ ಬಿಡೋಣ. 60 ಡಿವೈಡೆಡ್ ಬೈ 4, 4 1s 4 15s. ಹೌದಾ. 15 ನಕಲ್ 60 ಅಲ್ಲ, n ಇಸ್ ಈಕ್ವಲ್ ಟು ಏನಾಯ್ತು 15 ಆಯ್ತು. ನಮಗೆ ಎಷ್ಟನೇ ಪದ 32 ಅಲ್ಲ 62 ಅಂತ ಕೇಳಿದಾನ. 15ನೇ ಪದ ಏನಾಗಿರುತ್ತ 62 ಆಗಿರ್ತದ. ಇದನ್ನ ಬೇಕಾದ್ರೆ ಒಂದು ಸ್ಕ್ರೀನ್ ಶಾಟ್ ಅನ್ನ ತಗರಿ. ಓಕೆ. ಇಲ್ಲಿಗೆ ಏನಾಯ್ತು ನಿಮ್ದು ಈ ಒಂದು ಫಸ್ಟ್ನೇದ್ದು 4 ಅಂಕದ ಸಮಾಂತರ ಶ್ರೇಣಿಯಲ್ಲಿರ್ತಕ್ಕಂಥ ಒಂದು ಕ್ವಶನ್ ಮುಗೀತು. ಇದೇನು ಮಾದರಿ ಪ್ರಶ್ನೆ ಪತ್ರಿಕೆ 4ರಲ್ಲಿ ಇರ್ತಕ್ಕಂಥ ಸಮಾಂತರ ಶ್ರೇಣಿಯ 4ನೇ ಪ್ರಶ್ನೆ ಪತ್ರಿಕೆ. ಓಕೆ ಡನ್. ಬಾಯ್.